ನಾವು ಪ್ರಾರ್ಥನೆ ಮಾಡ್ತೀವಿ, ಆ ಕುಟುಂಬಕ್ಕೆ ದೇವ್ರ ಶಕ್ತಿ ಎಲ್ಲ ಶಕ್ತಿ ಕೊಡಲಿ ಅನ್ಕಸ. ನಮಗೆ ಸವಣೂರು ನಗರದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇದು ದೊಡ್ಡ ಆಘಾತ. ವಿಧಿ ಆಟ ಅದು ಯಾರಿಂದ ಸಾಧ್ಯ ಇಲ್ಲ ತಡೀಲಿಕ್ಕೆ. ಅವರ ಋಣ ಮುಗಿದಿದೆ. ಇವತ್ತು ಅವರು ಏನು ಸವಣೂರದಿಂದ ಕುಮಟಾಗೆ ಕಾಯಿಪಲ್ಯ ಮಾಡಲಿಕ್ಕೆ ಹೋಗ್ತಾಯಿದ್ರು. ಆ ಸಂದರ್ಭದಲ್ಲಿ ಅರ್ಬೈಲ್ ಘಾಟ್ನಲ್ಲಿ ಆ ವೆಹಿಕಲನ್ನು ಆಕ್ಸಿಡೆಂಟ್ ಆಗಿ ಸುಮಾರು 10 ಜನ ಮರಣ ಹೊಂದಿದ್ದಾರೆ. 12 ಜನ ಕಿಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದಾರಲ್ಲಿ. 12ರಲ್ಲಿ ಒಂದು 7-8 ಜನಕ್ಕೆ ಮೇಜರ್ ಇಂಜೂರ್ಡ್ ಆಗಿದೆ. ಅದರಲ್ಲಿ ಒಬ್ಬರಿಗೆ ಭಾಳ ಸೀರಿಯಸ್ ಇದೆ ಮತ್ತು 2-3 ಜನಕ್ಕೆ ಮೊಳೆ ಮುರಿದಿದೆ. ಅದೆಲ್ಲ ನಾನು ಕಿಮ್ಸ್ಗೆ ಹೋಗಿ ನೋಡಿಕೊಂಡು ಅಲ್ಲೆಲ್ಲ ಡೈರೆಕ್ಟ್ರಿಗೆ ಡಾಕ್ಟರ್ಸ್ಗೆ ಮಾತಾಡಿ ಬಂದಿದ್ದೇನೆ. ಬೆಳಗಿನ 4 ಗಂಟೆಗೆ ನನಗೆ ಸುದ್ದಿ ತಿಳಿತು. ನಾನು ನಮ್ಮ ಇಂಧನ ಸಚಿವರ ಜೊತೆ ಬಾಗಲಕೋಟೆ ಮತ್ತು ಬಿಜಾಪುರ ಪ್ರವಾಸದಲ್ಲಿದ್ದೆ. ಅಲ್ಲೇ ಬಾಗಲಕೋಟದ ರಿವ್ಯೂ ಮುಗಿಸ್ಕೊಂಡು ಇಂಧನ ಸಚಿವರ ಗಮನಕ್ಕೆ ತಂದು ನಾನು ಅಲ್ಲಿಂದ ವಾಪಸ್ ಬಂದೆ. ಈ ಘಟನೆ ಮರೆಯಲಾರದಂಥ ಘಟನೆ ಆಗಿದೆ. ಇವತ್ತು ಆ ಬಡವರ ಮನೆಗೆ ಇವರೇ ಒಂದು ದೀಪ ಇದ್ದರು, ಆಧಾರ ಸ್ತಂಭ ಇದ್ದರು. ಇವ್ರು ದುಡ್ಕೊಂಡು ಬರಬೇಕು, ಅವ್ರ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಆಮೇಲೆ ಸಿಸ್ಟರ್ಸ್ ಎಲ್ಲ ಬದುಕಬೇಕು ಅನ್ನೋಂಥದ್ದು ಇತ್ತು. ಇವತ್ತು ಏನು ವಿಧಿ ಆಟ ಅದು ಯಾರಿಂದ ಸಾಧ್ಯ ಇಲ್ಲ ತಡೀಲಿಕ್ಕೆ. ಅವರ ಋಣ ಮುಗಿದಿದೆ. ನಾನು ಈ ಸಂದರ್ಭದಲ್ಲಿ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಏನು ಇವತ್ತು ನಿಧನ ಹೊಂದಿರತಕ್ಕಂಥ ಆ ಕುಟುಂಬ ವರ್ಗದವ್ರಿಗೆ, ಆ ಮನೆತನದವ್ರಿಗೆ ಆ ಭಗವಂತ ಅಲ್ಲ ಆ ದುಃಖ ಸಹಿಸುವಂಥ ಶಕ್ತಿ ನೀಡಬೇಕಂತೇಳಿ ನಾನು ಅಲ್ಲಾನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಕಿಮ್ಸ್ನಲ್ಲಿ ಏನು ಗಾಯಾಳುಗಳಿದ್ದಾರೆ ಅವರು ಶೀಘ್ರದಲ್ಲಿ ಗುಣಮುಖರಾಗಲಿ ಅಂಥೇಳಿ ಅವರಿಗೆ ಕೂಡ ಹಾರೈಸುತ್ತೇನೆ. ಈಗ ಪರಿಹಾರದ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ BZ ಜಮೀರ್ ಅಹಮದ್ ಸಾಹೇಬ್ರ ಮುಖಾಂತರ ಮತ್ತು ಸಂತೋಷ್ ಲಾಡ್ ಸಾಹೇಬರು ಕೂಡ ದಿಲ್ಲಿಯಿಂದ ನನಗೆ ಫೋನ್ ಮಾಡಿ ಅವರು ಭಾಳ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಹಾವೇರಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಶಾಸಕರು, ಅಲ್ಲೇ ಪ್ರಸಾದ್ ಅಬ್ಬಯ್ಯರು, ಹಿಂಡಸ್ಗಿರಿ ಸಾಹೇಬರು, ಸಂದೀಪ್ ಸಾಹೇಬರು ಎಲ್ಲರೂ ಬಂದಿದ್ದರು. ಎಲ್ಲರೂ ಸೇರಿಕೊಂಡು ಹೆಚ್ಚಿನ ಈ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಿಸುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ದುರ್ದೈವದ ಸಂಗತಿ ಇವತ್ತು ನಮ್ಮ ಸವಣೂರದಲ್ಲಿ ಯುವಕರು ತಮ್ಮ ವ್ಯಾಪಾರ ಸಲುವಾಗಿ ನಿನ್ನೆ ರಾತ್ರಿ ವಾರ ಮಾಡೋಕ್ಕೆ ಹೋಗ್ತಾರವರು. ಫ್ರೂಟು, ಕಾಯಿಪಲ್ಯ, ಬೇರೆ ವಸ್ತು ತೊಗೊಂಡು ಹೋಗಲಕ್ಕೆ ರಾತ್ರಿ ನನಗೆ ತಿಳಿದ ಪ್ರಕಾರ 3:30 ಗಂಟೆಗೆ ಈ ಆಕ್ಸಿಡೆಂಟ್ ಆಗಿ 10 ಯುವಕರು ತೀರ್ಕೊಂಡಿದ್ದಾರೆ. ಭಾಳ ದುರ್ದೈವದ ಸಂಗತಿ. ಮತ್ತು ಅಲ್ಲಿ 10 ಜನರು ಕಿಮ್ಸ್ದಲ್ಲಿ ಅದಾರ ಅಂಡರ್ ಟ್ರೀಟ್ಮೆಂಟ್. ಅವರು ಅಪಹಾಜ ಆಗ್ಯಾರ, ಕೈ ಕಾಲು ತಲೆ ನಾ ಹೋಗಿ ಬಂದೆ ಅಲ್ಲಿ ಮಧ್ಯಾಹ್ನಕ್ಕೆ. ಅಲ್ಲಿ ಡೈರೆಕ್ಟರ್ ಕಮ್ಮಾರ್ ಸಾಹೇಬರು ಕಿಮ್ಸ್ದು ಮತ್ತು DC ಅವರು ಬಂದಿದ್ದರು, ನಮ್ಮ ಹಾವೇರಿದು ಅವ್ರು ತಹಸೀಲ್ದಾರ್ ಹೋಗೋರು ಬಂದಿದ್ದರು. ಅದೇ ರಿಕ್ವೆಸ್ಟ್ ಮಾಡಿ ಬಂದೀವಿ, ಚಲೋ ಟ್ರೀಟ್ಮೆಂಟ್ ಮಾಡಿರಪ್ಪ ಅನ್ಕಸ. ಇಲ್ಲೇ ನಾವು ಸ್ವಲ್ಪ ಭೇಟಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು 3 ಲಕ್ಷ ರೂಪಾಯಿ ಪರ್ ಹೆಡ್ ಅನೌನ್ಸ್ ಮಾಡಿದ್ದಾರೆ. ಅದು ಆರ್ಡರ್ನ ಕೊಟ್ಟಾರೆ. ಈಗ ಹಂಚಿ ಬಂದು 2 ಲಕ್ಷ ರೂಪಾಯಿ ಅಂತ ಟ್ವೀಟ್ ಮಾಡಿದ್ದಾರೆ. ಅದೇ ಹಿಂಗೆ 3+2 ಇದು ಆಗ್ತದೆ. ಈಗ 3 ಲಕ್ಷ ರೂಪಾಯಿದ ಆರ್ಡರ್ ಕಾಪಿ ಅವ್ರ ಮನೆಗೆ ಹೋಗಿ ಹಿರಿಯರಿಗೆ ಕೊಟ್ಟು ಬಂದೀವಿ. ನಾವು ಪ್ರಾರ್ಥನೆ ಮಾಡ್ತೀವಿ, ಆ ಕುಟುಂಬಕ್ಕೆ ದೇವ್ರ ಶಕ್ತಿ ಎಲ್ಲ ಶಕ್ತಿ ಕೊಡಲಿ ಅನ್ಕಸ, ಸಹನ ಶಕ್ತಿ ಕೊಡಲಿ ಅನ್ಕಸ. ನಮಗೆ ಸವಣೂರು ನಗರದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇದು ದೊಡ್ಡ ಆಘಾತ. ಯಾಕಂದರೆ ಸವಣೂರಿನಿಂದ
ಯಲ್ಲಾಪುರಿಗೆ ದಿನ ವಾರಕ್ಕೆ 2 ಬಾರಿ 3 ಬಾರಿ ಅವರು ತರಕಾರಿ ವ್ಯಾಪಾರಸ್ಥರು ಬಡತನ ಮನಿತದರು. ಅವರಿಗೆ ನಾನು ಯಲ್ಲಾಪುರ ಹೋಗಿದ್ದೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರಂತ ಶಿವರಾಮ್ ಹೆಬ್ಬಾರ್ ಸಾಹೇಬರು, ನಮ್ಮ ಜನಪ್ರಿಯ ಶಾಸಕರಂತ ಯಾಸಿಖಾನ್ ಪಠಾಣ್ ಸಾಹೇಬರು, IGP ಸಾಹೇಬರು, SP ಸಾಹೇಬರು, ನಮ್ಮ ಸೌನ ತಹಸೀಲ್ದಾರ್ ಸಾಹೇಬರು, EC ಸಾಹೇಬರು ಎಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಹೆಬ್ಬಾರ್ ಸಾಹೇಬರು ಹಾಗೂ ಯಾಸಿಖಾನ್ ಪಠಾಣ್ ಸಾಹೇಬರು ಫೋನ್ ಮುಖಾಂತರ ಮಾತನಾಡಿ ಅವರಿಗೆ 3 ಲಕ್ಷ ರೂಪಾಯಿ ವಿಕೋಪ ನಿಧಿಯಿಂದ ಮಂಜೂರು ಮಾಡಿದರು. ಹಾಗೂ ಸವಣೂರಿನ 10 ಮಂದಿಗೆ ಬಾಡಿಗೆ ಮನೆ ಇದ್ದಾರೆ. ಅವರು ಯಾಕಂದ್ರೆ ಕಡು ಬಡವರು, ಸವಣೂರಿನಿಂದ ದುಡಿಯೋಕೆ ಹೋಗ್ತಾರಂದ್ರೆ ಅವರು ರಾತ್ರಿ ಎಲ್ಲ ಹೋಗಿ ಹಗಲೆಲ್ಲ ವ್ಯಾಪಾರ ಮಾಡಿ ರಾತ್ರಿ ಮತ್ತು ಬಂದು ವಾರಕ್ಕೆ 3 ಸಲ ಅವರು ಭಾಳ ಕಷ್ಟದಿಂದ ಅವರು ವ್ಯಾಪಾರಸ್ಥರು ಮಾಡ್ತಿದ್ದಾರೆ. ಆದ್ದರಿಂದ ಸವಣೂರಿನ ಮುಸಲ್ಮಾನ್ ಬಾಂಧವರಿಗೆ, ಸವಣೂರಿನ ಜೊತೆಗೆ ಸುತ್ತಮುತ್ತಲಿಗೆ ಇದು ಆಗಬಾರ್ದಿತ್ತು, ದುರದೃಷ್ಟಕರ ಆಗೈತಿ. ಅವರಿಗೆ ಎಲ್ಲ 10 ಮಂದಿಗೆ ಅವರಿಗೆ ಅಲ್ಲಾಹ ಸ್ವರ್ಗದಾಗ ಮಾಡಲಿ. ಯಾಕಂದರೆ ಸವಣೂರು ನಗರದಲ್ಲಿ ನಮಗೆ ಏನು ಮಾತಾಡಬೇಕಂತ ನಮ್ಗೆ ತಿಳಿತಾ ಇಲ್ಲ. ಆದ್ದರಿಂದ ಸವಣೂರು ಜನರು ನಮ್ಮ, ಯಾಕಂದರೆ ನನಗೆ ಮಾತಾಡ್ಬೇಕಂದ್ರೆ ಭಾಳ ಐತಿ, ಆದ್ರೆ ಅಲ್ಲಿ ಎಲ್ಲ ಪರಿಸ್ಥಿತಿ ನೋಡಿ ಯಲ್ಲಾಪುರದಾಗ ನಾನು ಏನು ಮಾತಾಡೋದು ನನಗೆ ತಿಳಿತಾ ಇಲ್ಲ. ನಾನು ಬೆಳಿಗ್ಗೆ 6 ಗಂಟೆಗೆ ನಮ್ಗೆ ಗೊತ್ತಾಯಿತು. ನಾವು 8 ಗಂಟೆಗೆ ಹೋದ್ವಿ. ಮಾನ್ಯ ಶಾಸಕರು ಹೆಬ್ಬಾರ್ ಸಾಹೇಬರು, SP ಸಾಹೇಬರು ಎಲ್ಲ ಹಾಜರಿದ್ದರು. ಅವರು ತಹಸೀಲ್ದಾರ್ ಸಾಹೇಬರು, ಜಿಲ್ಲಾಧಿಕಾರಿಗಳು, EC ಸಾಹೇಬರು ಎಲ್ಲರೂ ಸೇರಿ ನಮ್ಮ ಸವಣೂರಿನ ಎಲ್ಲ ಮಕ್ಕಳೇ ಆಗಲಿ ಹಾಗೂ ಆರೋಗ್ಯ ಇಲಾಖೆ ಆಡಳಿತ ಮಂಡಳಿಯವರು ಹಾಗೂ DHO ಸಾಹೇಬರು, THO ಸಾಹೇಬರು ಭಾಳ ಸಹಕಾರ ನೀಡಿದರು. ವ್ಯವಸ್ಥೆ ಮಾಡಿ ನಾವು ಅಂಜುಮನ್ ಇಸ್ಲಾಂ ವತಿಯಿಂದ ಎಲ್ಲ 9 ಮಂದಿಗೆ ಅಂಜುಮನ್ ಇಸ್ಲಾಂ ಈದ್ಗಾ ಮೈದಾನದಲ್ಲಿ ನಾವು ವ್ಯವಸ್ಥೆ ಮಾಡಿದ್ವಿ. ಯಾಕಂದರೆ ಸವಣೂರಿನ ಸುತ್ತಮುತ್ತ ಜನರು ನಮ್ಮ ಸವಣೂರಿಗೆ ಆಗಮಿಸಿದ್ರಿಂದ ಹೆಚ್ಚಿನ ಸಂಖ್ಯೆ ಮುಸ್ಲಿಂ ಬಾಂಧವರು ಬಂದರಿಂದ ಅವರು ಒಳ್ಳೆಯ ವ್ಯವಸ್ಥೆ ಮಾಡಿ ಅವರಿಗೆ ಸ್ವರ್ಗ ಬರಲಿ ಅಂಥೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಒಂದು ಪವಿತ್ರ ಸ್ಥಳ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ.